respected dignitaries on the dais and off the dais. ಓದಿದ್ದು ಇಂಗ್ಲೀಷ್ ಮೀಡಿಯಮ್ಮು, ಮಾತೃಭಾಷೆ ಕನ್ನಡ. ಅಂದ ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೇಳಿ ನನ್ನ ಮನಸ್ಸು ಬಿಚ್ಚಿ ಕನ್ನಡದಲ್ಲಿ ಮಾತಾಡ್ತೀನಿ ನಾನು. ಗೊತ್ತು, ಕೆಲವು ಛತ್ರಿಗಳು ಆಲ್ರೆಡಿ ಬಂದಿದೆ, ಮಳೆ ಬರುವಂಗಿದೆ, ಬರ್ತಾನೂ ಇದೆ ಅನ್ಸತ್ತೀಗ. ಸೊ ಅದರಿಂದ ಅಲ್ಲಿ ಟೇಬಲ್ ಅಜೆಂಡಾ ಪ್ರಕಾರ 10 ನಿಮಿಷ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನನ್ನ ಮಾತನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ಈ ಸ್ಕೂಲ್ ಬಗ್ಗೆ ಯಾವಾಗ ಗೊತ್ತಾಯಿತು ಅಂತಂದರೆ, ನಾನು 1.5 ವರ್ಷದ ಕೆಳಗಡೆ US ಹೋಗಿದ್ದಾಗ ಆ್ಯಲನ್ನಲ್ಲಿ ಶ್ರೀವತ್ಸ ಅವರು ನನ್ನ ಪರಿಚಯ ಆಯಿತು. ಅವ್ರು ಮಾತಾಡ್ತಾ ಈ ಥರ ಸ್ಕೂಲ್ ಇದೆ, ನೀವು ಯಾವ್ದಾರು ಫಂಕ್ಷನಿಗೆ ಬರಬೇಕು ಅಂತ ಪ್ರತಿ ಸಲಿನೂ ಕರಿತಾಯಿದ್ರು. ನಾನೇನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೋತಾ ಇದ್ದೆ. ಅವ್ರು ಈ ಸಲ ಅವರು ಭಾಳ ಬುದ್ಧಿವಂತರು. ಅವರು ಎಚ್ಚೆತ್ಕೊಂಡ್ಬಿಟ್ಟು, ಸರ್ ನಿಮಗೆ ಈ ನವಂಬರ್ ತಿಂಗಳಲ್ಲಿ ಯಾವ ಡೇಟ್ ಫ್ರೀ ಇದ್ದೀರಾ ಅಂತಂದರು. 15ರಿಂದ 18ನೇ ತಾರೀಕು ತನಕ ನಾನು ಬೆಂಗಳೂರಿಗೆ ಬರ್ತೀನಿ 4 ದಿವಸ ಅಂತ. ಹಂಗಾರೆ 15ನೇ ತಾರೀಕು ನಿಮ್ಮ ಗುರುನಾನಕ್ ಜಯಂತಿ, ಸುಪ್ರೀಂ ಕೋರ್ಟ್ ರಜಾ ಇದೆ, 15ನೇ ತಾರೀಕು ಬನ್ನಿ ಅಂತ ನನ್ನ ಟ್ರ್ಯಾಪ್ ಮಾಡಿಬಿಟ್ರು. ಇದು ಮೊದಲನೇ ಕಾರಣ. ಎರಡನೇದು, ಮೈಸೂರು ಅಂತಂದರೆ ಐ ಹ್ಯಾವ್ ಗಾಟ್ ಎ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಬಿಕಾಸ್ ನನ್ನ ತಂದೆ ತಾಯಿ ಇಬ್ಬರು ಮೈಸೂರಿನವರು. ಇಲ್ಲಿ ಹಳಬರು ಕೆಲವರು ಗೊತ್ತಿರ್ಬೋದು, 100 ಫೀಟ್ ರೋಡ್ನಲ್ಲಿ ಅರುಣಾ ಪತ್ರಿಕೆ ಅಂತ ಇತ್ತು, ಲಕ್ಷ್ಮೀ ಟಾಕೀಸ್ ಎದುರುಗಡೆ. ರಾಮಣ್ಣ ಅಂತ ಅವ್ರ ಅಣ್ಣ ಕುಮಾರಸ್ವಾಮಿ ಅಂತ. ಅವ್ರ ಕುಮಾರಸ್ವಾಮಿಗಳ 3ನೇ ಮಗ ನಾನು. ನಮ್ಮ ಫಾದರು ಇಲ್ಲಿ ಫ್ರೀಡಮ್ ಮೂಮೆಂಟಲ್ಲಿ ಭಾಳ ಆ್ಯಕ್ಟಿವ್ ಆಗಿದ್ದರು. ಒಟ್ಟು 4.5 ವರ್ಷ ಜೈಲಲ್ಲಿದ್ದರು. ಮೈಸೂರು ಆಲ್ ಇಂಡಿಯಾ ರೇಡಿಯೋ ಬಾಂಬಿಂಗ್ ಕೇಸ್ನಲ್ಲಿ ಅಕ್ಯೂಸ್ ನಂಬರ್ 1. ಆವಾಗ ಅವರು ಜೈಲಿನಲ್ಲಿದ್ದಾಗ 7:15 ಗಂಟೆಗೆ ಅವ್ರು ಊಟ ಹಾಕ್ಬಿಟ್ಟು ಬ್ಯಾರೆಕ್ಕಿಗೆ ಒಳಗಡೆ ಕಳಿಸ್ಬಿಡೋರಂತೆ. ಸೊ ಎಲ್ಲರೂ ಒಂದೊಂದು ಸೆಲ್ಲಲ್ಲಿ 20 ಜನ ಇರೋರು. 7:15 ಗಂಟೆಗೆ ಎಲ್ಲ ಯಂಗ್ಸ್ಟರ್ಸು. ಮೈ ಫಾದರ್ ವಾಸ್ ಹಾರ್ಡ್ಲಿ ಅಬೌಟ್ 21 ಇಯರ್ಸ್. 7:15 ಗಂಟೆಗೆ ನಿದ್ದೆ ಬರ್ತಾ ಇರಲಿಲ್ಲ, ಏನು ಮಾಡೋದು ಅಂತ. ಸೊ ಪ್ರತಿ ದಿವಸ ಒಂದೊಂದು ಸಬ್ಜೆಕ್ಟ್ನ ಡಿಸ್ಕಸ್ ಮಾಡೋರಂತೆ. ನಮ್ಮ ತಂದೆನ ಬಿಟ್ಟು ಇನ್ನು 19 ಜನನೂ ಲಾಯರ್ಸ್. ಅದಕ್ಕೆ ನಮ್ಮ ತಂದೆ ಅವತ್ತು ಒಂದು ಶಪಥ ಮಾಡೋದ್ರಂತೆ, ಅಕಸ್ಮಾತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದರೆ, ಅಕಸ್ಮಾತ್ ನನಗೇನಾದ್ರು ಮದುವೆ ಆದರೆ, ಅಕಸ್ಮಾತ್ ನನಗೇನಾದ್ರು ಮಕ್ಕಳು ಹುಟ್ಟಿದ್ರೆ, ಅದರಲ್ಲಿ ಯಾರನ್ನಾರು ಒಬ್ಬರನ್ನ ಲಾಯರ್ ಮಾಡ್ತೀನಿ ಅಂತ. ದಟ್ ಈಸ್ ಹೌ ಐ ಬಿಕೇಮ್ ಎ ಲಾಯರ್. And destiny has brought me today to be the judge of the Honorable Apex Court, and for which I bow my head in gratitude to my parents. ಇವರು ಶ್ರೀವತ್ಸ ಅವ್ರಿಗೆ ಒಪ್ಕೊಂಡ ಮೇಲೆ ನಾನು ಬರ್ತೀನಿ ಅಂದಮೇಲೆ ಬಂದಾಗ, ನಾನು ಇಲ್ಲಿ ಬಂದ ಮೇಲೆ ಏನು ಮಾತಾಡಬೇಕು, ಮಕ್ಕಳುಗಳು ಪೇರೆಂಟ್ಸ್ ಎಲ್ಲ ಇರ್ತಾರೆ, ಫೌಂಡಿಂಗ್ ಫಾದರ್ಸ್ ಎಲ್ಲ ಸ್ಟಾಲ್ವರ್ಡ್ಸ್ ಇದ್ದೀರಾ. ನಾನು 2 ಅನಿಸಿಕೆಗಳನ್ನ ತಮ್ಮ ಮುಂದೆ ಇಡೋದಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದು, ಯು ಶುಡ್ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ನಮ್ಮ ದೇಶದಲ್ಲಿ 2 ಯೂನಿವರ್ಸಿಟಿ ಇತ್ತು, ತಕ್ಷಶಿಲಾ, ನಳಂದ ಯೂನಿವರ್ಸಿಟಿ. ದೇ ವರ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದಿ ವರ್ಲ್ಡ್. 138 ರಾಷ್ಟ್ರದಿಂದ ನಮ್ಮ ದೇಶಕ್ಕೆ ಬಂದು ವಿದ್ಯೆನ ಕಲಿತಾ ಇದ್ದರು. ಇವತ್ತಿನ ದಿವಸ ನಾವು ಏನು ಆಕ್ಸ್ಫರ್ಡು, ಬರ್ಕ್ಲಿ ಇದೆಲ್ಲ ಹೇಳ್ತೀವಿ, ನಿಜ ಒಪ್ಕೋತೀವಿ. ಆವಾಗ 650 ವರ್ಷದ ಕೆಳಗಡೆ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು. ತಕ್ಷಶಿಲಾ ಯೂನಿವರ್ಸಿಟಿನಲ್ಲಿ 5 ಜನ ಗೇಟ್ ಕೀಪರ್ಸ್ ಇರೋರಂತೆ. ಅವ್ರು 5 ಜನ 5 ಪ್ರಶ್ನೆ ಕೇಳೋರಂತೆ. 3 ಆನ್ಸರ್ ಕರೆಕ್ಟಾಗಿ ಹೇಳಿದ್ರೆ ಅವನು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್. ಇವಾಗೇನು CET, NET, ನೀಟು ಇದೆಲ್ಲ ಇದೆಯಲ್ಲ ಆ ಥರ. ಯು ಜಸ್ಟ್ ಇಮ್ಯಾಜಿನ್, ಒಬ್ಬ ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ಅವರು ಅಂತ ನಾವೇನು ಕರಿತೀವಿ, ಅವರು ಆ ಪ್ರಶ್ನೆಯನ್ನು ಕೇಳಬೇಕು ಅಂದರೆ ದೇ ವರ್ ನೆವರ್ ರಿಪೀಟಿಂಗ್ ದಿ ಸೇಮ್ ಕ್ವಶನ್ ಫಾರ್ ದಿ ಸೇಮ್ ನೆಕ್ಸ್ಟ್ ಸ್ಟೂಡೆಂಟ್. ಯು ಜಸ್ಟ್ ಇಮ್ಯಾಜಿನ್ ವಾಟ್ ವಾಸ್ ದಿ ಡೆಪ್ತ್ ಆಫ್ ನಾಲೆಡ್ಜ್ ಆಫ್ ದಿ ಟೀಚರ್ಸ್ ಇನ್ಸೈಡ್ ದಿ ಇನ್ಸ್ಟಿಟ್ಯೂಷನ್, ಇನ್ಸೈಡ್ ದಿ ಯೂನಿವರ್ಸಿಟಿ. ದಟ್ ಈಸ್ ಅವರ್ ಕಂಟ್ರಿ ಭಾರತ್. First and foremost is, please develop patriotism to the nation. Article 51A of the Constitution of India
ಮ್ಯಾಂಡೇಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಪಾಲಿಸಿ, ಅದರಲ್ಲಿ ಏನೇನು ಡ್ಯೂಟೀಸ್ ಆಫ್ ಸಿಟಿಸನ್ಸ್ ಅಂತ ಹೇಳ್ತಾರೆ. ಎಲ್ಲರೂ ಹಕ್ಕು ಬಗ್ಗೆ ಮಾತಾಡ್ತಾರೆ. ಹಕ್ಕು ಮಾಡಬಾರ್ದು ಅಂತ ನಾನು ಹೇಳಲ್ಲ, ಪ್ರತಿಪಾದಿಸಬಾರ್ದು ಅಂತ ಹೇಳಲ್ಲ. ಬಟ್ ನಿಮ್ಮ ಬಾಧ್ಯತೆ, ನಿಮ್ಮ ರೈಟ್, ಯುವರ್ ಡ್ಯೂಟಿ ಈಸ್ ಆಲ್ಸೋ ದೇರ್. ಅದ್ರಲ್ಲಿ ಒಂದೇ ಒಂದು ಹೇಳ್ತೀರಿ, ಪ್ರಿಸರ್ವ್ ದಿ ರಿಚ್ ಕಲ್ಚರಲ್ ಹೆರಿಟೇಜ್ ಆಫ್ ಅವರ್ ಕಂಟ್ರಿ ಅಂತ. ಇವತ್ತು ಎಷ್ಟೇ ಕಂಪ್ಯೂಟರೈಸ್ಡು, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಇದ್ರೂ ಈ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಶಾರದೇನ ಇನ್ವೋಕ್ ಮಾಡಿ, ಗಾಡೆಸ್ ಆಫ್ ಲರ್ನಿಂಗ್, ಅದರದನ್ನು ನಾವು ಇನ್ವೋಕ್ ಮಾಡಿ ಅದರದನ್ನು ಬ್ಲೆಸ್ಸಿಂಗ್ಸ್ ತೊಗೊಂಡು ನಾವು ಈ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ದಿಸ್ ಶೋಸ್ ಅವರ್ ರಿಚ್ ಕಲ್ಚರಲ್ ಹೆರಿಟೇಜ್. we'll have to maintain this, and it is the duty of the parents to see that ಮಕ್ಕಳಲ್ಲಿ ನಮ್ಮ ದೇಶ ಪ್ರೇಮನ ಬೆಳೆಸ್ಕೋಬೇಕು. ಅದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ವಿಚಾರ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಈಗ ಎಲ್ಲ ಪೇರೆಂಟ್ಸ್ಗಳು ಇಲ್ಲಿ ಮಕ್ಕಳುಗಳೆಲ್ಲ ಐ ಥಿಂಕ್ ದೇ ಆರ್ ಗೆಟಿಂಗ್ ಬ್ಯುಸಿ ಟು ಪರ್ಫಾರ್ಮ್ ದಿ ಕಲ್ಚರಲ್ ಪ್ರೋಗ್ರಾಮ್. ಪೇರೆಂಟ್ಸ್ ಇರೋದ್ರಿಂದ ಪೇರೆಂಟ್ಸ್ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ. ಇವತ್ತಿನ ದಿವಸ ಏನು ಅಂತಂದ್ರೆ, ನನ್ನ ಫ್ರೆಂಡ್ ಒಬ್ಬರು ಇದ್ದರು, ಅವ್ರು ಹೀಗಿಲ್ಲ. ಅವ್ರೊಂದ್ಸಲಿ ಅವ್ರ ಕಸಿನ್ ಮನೆಗೆ ಹೋದ್ರಂತೆ. ಫ್ರೀ ಆಗಿದ್ದರು, ವಾಕಿಂಗ್ ಹೋಗಿದ್ರು, ಹೋದರು ಅವ್ರ ಮನೆಗೆ ಹೋದರು. ಬಾರೋ ಕೂತ್ಕೊಳ್ಳೋ, ಕಾಫಿ ಕುಡ್ಕೊಂಡು ಹೋಗೋವಂತೆ ಅಂತ ಅವರ ಕಸಿನ್ ಸಿಸ್ಟರ್ ಹೇಳಿದ್ರು. ಮಗ ಬಂದ 6:45 7 ಗಂಟೆ ಅಷ್ಟೊತ್ತಿಗೆ ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡು. ಮನೆಗೆ ಬಂದಮೇಲೂ ಬಾಲ್ ಇಟ್ಕೊಂಡು ಆಟ ಆಡ್ತಿದ್ನಂತೆ. ಅವ್ರ ಅಮ್ಮ ಬೈದ್ರಂತೆ, ಹೋಗಿ ಓದ್ಕೋ ಹೋಗೋ, ನಿನಗೆ ನೀನು ಸೆಕೆಂಡ್ PUC ಎಂಟ್ರೆನ್ಸ್ ಎಕ್ಸಾಮ್ ಬೇರೆ ನಿನಗೆ ಬರುತ್ತೆ, ಎಲ್ಲ ಓದ್ಕೋ ಹೋಗೋ, ಇಲ್ಲಾಂದ್ರೆ ನೀನು ಗೋಪಿ ಥರ ಲಾಯರ್ ಆಗಬೇಕಾಗತ್ತೆ ಅಂದ್ಬಿಟ್ಟು. ಹಿ ಫೆಲ್ಟ್ ವೆರಿ ಬ್ಯಾಡ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಪ್ರೆಷರ್ ಆಫ್ ದಿ ಪೇರೆಂಟ್ಸ್, ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ದಯವಿಟ್ಟು ಅದನ್ನು ಮಕ್ಕಳ ಮೇಲೆ ಪ್ರೆಷರ್ ಕೊಡಬೇಡಿ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾನು ಒಂದು ಮದುವೆಗೆ ಹೋಗಿದ್ದೆ. ಆ ಮದುವೆಯಲ್ಲಿ ನನ್ನ ಕಸಿನ್ ಮಗಳು ಬಂದು ಭಾಳ, ಅವತ್ತಿನ ದಿವಸ ಸೆಕೆಂಡ್ PUC ರಿಸಲ್ಟ್ಸ್, ಭಾಳ ಸಪ್ಪಗಿದ್ಲು. ಅವಳು ಕೇಳಿದೆ ನನಗೆ, ಯಾಕಮ್ಮ ಅಂತ. ಅಂಕಲ್, ನಾನೇನು ತಿಳ್ಕೊಂಡೆ, ಹಿಂಗಂದ್ರೆ ನಿಮ್ಗೇನು ಅನಿಸ್ಬೇಕು, ಎಲ್ಲೋ 1-2 ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ಟಿದ್ದಾಳೆ ಅಂತ ತಿಳ್ಕೊಂಡು. ನಾನು ಹೋಗ್ಕೊಳ್ಳಿ ಬಿಡಮ್ಮ, ಏನು ಯೋಚನೆ ಮಾಡಬೇಡ ನೀನು. ನಾನು ಐ ವಾಸ್ ಗಿವಿಂಗ್ ಕನ್ಸೋಲ್. ಅವ್ರ ಮದರ್ ಬಂದು, ಅಂದರೆ ನನ್ನ ಕಸಿನ್ ಬಂದು, ಅರವಿಂದ ನೀನು ಬುದ್ಧಿ ಹೇಳ ಅವಳಿಗೆ, ನೋಡು ಬರೀ 95.86% ತೊಗೊಂಡಿದ್ದಾಳೆ. ನಾನು ಕೇಳಿದೆ, ಇನ್ನೆಷ್ಟು ತೊಗೋಬೇಕಿತ್ತು ಅಂತ. ಅಲ್ಲ, ಮೆಡಿಕಲ್ ಸೀಟ್ಗೆ ಓದ್ಸಲಿ 97%ಗೆ ನಿಲ್ಲಿಸಿದಾರಂತೆ, ಇವ್ರು 95% ತೊಗೊಂಡ್ರೆ ಎಲ್ಲಿ ಸಿಗತ್ತೆ ಅಂತ. ಬಟ್ 95% is not important. Then she studied MSc in library science, and now she is one of the internationally acclaimed librarian. So, allow the children, you guide them. Don't put peer pressure. ಇದು ಎರಡನೇದು. ಮೂರನೇದು, ಟೀಚರ್ಸ್. ಟೀಚರ್ ಅಂತಂದರೆ ಹೇಗಿರಬೇಕು, ಅನ್ಯತಾ ಭಾವಿಸಬಾರ್ದು. ಶಾಲಿನಿ ಮೇಡಮ್ ಅವರು ಇದ್ದಾರೆ, ಬೇರೆ ಟೀಚರ್ಸ್ಗಳು 79 ಜನ. ಇಟ್ ವಾಸ್ ಟೋಲ್ಡ್ ದಿ ಟೋಟಲ್ ಸ್ಟ್ರೆಂತ್ ಈಸ್ 80. ಸೊ ಇನ್ನು 79 ಜನ ಟೀಚರ್ಸು ತಾವೆಲ್ಲ ಶ್ರದ್ಧೆಯ ತಾಯಂದಿರಿದ್ದಂಗೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಇದಕ್ಕೆ ಒಂದು ಇನ್ಸಿಡೆಂಟ್ ಇದೆ. ಒಂದು ಹುಡುಗ ಇದ್ದಂತೆ ಇಂಗ್ಲೆಂಡಲ್ಲಿ, ಅವನ್ನ ಕರಿತಾ ಇದ್ದಿದ್ದು ಟೆಡ್ಡಿ ಅಂತ. ಆ ಟೆಡ್ಡಿ ಅನ್ನೋ ಹುಡುಗ 3rd ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡಿಗೆ ಬಂದ. 4th ಸ್ಟ್ಯಾಂಡರ್ಡ್ಗೆ ಬಂದರೆ ಎಲ್ಲ ಸೆಕ್ಷನ್ಸ್ಗಳನ್ನ ಚೇಂಜ್ ಮಾಡ್ತಾರಲ್ಲ ಯೂಶ್ವಲಿ. ಸೊ ಈ ಮಕ್ಕಳುಗಳೆಲ್ಲ ಬೇರೆ ಸೆಕ್ಷನ್ಗೆ ಹೋದರು. ಇವನು ಇನ್ನೊಂದು 2-3 ಜನ ಫ್ರೆಂಡ್ಸು ಇನ್ನೊಂದು ಸೆಕ್ಷನೆಲ್ಲ ಹಾಕಿದ್ರು. ಅವನು ಭಾಳ ಡಲ್ಲಾಗಿದ್ದಂತೆ, ತಲೆ ಬಾಚ್ತಾ ಇರಲಿಲ್ಲ, ಶೂಸ್ ಪಾಲಿಶ್ ಇರ್ತಾ ಇರಲಿಲ್ಲ, ಟೈ ಸರಿ ಕಟ್ತಾ ಇರಲಿಲ್ಲ. ಆ ಕ್ಲಾಸ್ ಟೀಚರ್ ನೋಡಿಬಿಟ್ಟು, ಇವನೇನೋ ಡಲ್ ಹೆಡೆಡ್ ಬಾಯ್ ಅಂತ ಹೇಳಿ, ಶಿ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ಆ್ಯಸ್ ಎನ್ ಎಕ್ಸಾಂಪಲ್ ಫಾರ್ ಆಲ್ ಬ್ಯಾಡ್ ಥಿಂಗ್ಸ್. ಯಾವ್ದಾರು ಮಕ್ಕಳು ಕೆಟ್ಟದ್ದು ಮಾಡಿದ್ರೆ, ತಪ್ಪು ಮಾಡಿದ್ರೆ, ನೀನು ಟೆಡ್ಡಿ ಥರ ಆಗ್ತೀಯಾ ಅಂತ ಹೇಳೋಕ್ಕೆ ಶುರು ಮಾಡಿದೆ. ಆ ಹುಡುಗ ಇನ್ನೂ ಕುಗ್ಗೋದಕ್ಕೆ ಶುರು ಆದ. ಒಂದು ದಿವಸ ಟೀಚರ್ ಅವನೇನೋ ಕ್ಲಾಸ್ ಹೋಮ್ವರ್ಕ್ ಮಾಡಿಲ್ಲ ಅಂತೇನೋ ಬೈತಾ ಇದ್ರು, ನಿಂತ್ಕೊಂಡಿದ್ದ. ಹೆಡ್ ಮಿಸ್ಟ್ರೆಸ್ಸು ಪ್ಯಾಸೇಜಲ್ಲಿ ಹೋದ್ರಂತೆ, ನೋಡಿದ್ದಾರೆ. ನೋಡ್ಬಿಟ್ಟು ಕ್ಲಾಸ್ ಮುಗಿದ ಮೇಲೆ ಆ ಟೀಚರ್ನ, ನೀವು ನನ್ನನ್ನು ಬಂದು ಭೇಟಿ ಮಾಡಿ ಅಂತ ಹೇಳಿದ್ರಂತೆ. ಸೊ ದ ಟೀಚರ್ ವೆಂಟ್ ಟು ದಿ ಹೆಡ್ ಮಿಸ್ಟ್ರೆಸ್ ರೂಮ್. ಆ ಹೆಡ್ ಮಿಸ್ಟ್ರೆಸ್ಸು 1 ನಿಮಿಷ ಇರಂತಿ ಬೀರಿಂದ ಒಂದು ತೆಗೆದುಬಿಟ್ಟು ಒಂದು ಫೈಲ್ ಕೊಟ್ರಂತೆ. ಏನಿದು ಮೇಡಮ್ ಅಂತ ಕೇಳಿದಂತೆ.
ಇಲ್ಲ ಇದು ಟೆಡ್ಡಿ, ಇದು 3ನೇ ಕ್ಲಾಸಿಂದು ರಿಪೋರ್ಟ್ಸು ನೀವು ನೋಡಿ ಅಂತ ಕೊಟ್ಟರು. ನೋಡಿದ್ರೆ ಆ ಟೆಡ್ಡಿ ಹ್ಯಾಸ್ ಸ್ಟುಡ್ ಫಸ್ಟ್ ಫಾರ್ ದಿ ಕ್ಲಾಸ್ ಥ್ರೂ ಔಟ್ ದಿ ಇಯರ್, 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್. ಮತ್ತು 4th ಸ್ಟ್ಯಾಂಡರ್ಡಲ್ಲಿ ಈ ಥರ ಯಾಕಿದ್ದಾನೆ ಅಂತ ಕೇಳಿದ್ರಂತೆ. ಇಲ್ಲ, ಅವನ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು, ಈಗ ಒಂದು 2 months ಬ್ಯಾಕ್ ಅವನು ಆಕೆ ಎಕ್ಸ್ಪೈರ್ ಆಗಿಬಿಟ್ಲು, ಅವನು ಮಾನಸಿಕವಾಗಿ ಕುಗ್ಗಿಬಿಟ್ಟಿದ್ದಾನೆ. ಸೊ ಇಟ್ ಈಸ್ ಇನ್ ಯುವರ್ ಹ್ಯಾಂಡ್ಸ್ ಟು ಬೂಸ್ಟ್ ಹಿಮ್ ಅಂತ ಹೇಳಿದಂತೆ. ಸೊ ದ ಟೀಚರ್ ಸ್ಟಾರ್ಟೆಡ್ ಲುಕಿಂಗ್ ಹಿಮ್ ಡಿಫರೆಂಟ್ಲಿ ಫ್ರಮ್ ದಟ್ ಡೇ. ಅವನ್ನ ಎಂಕರೇಜ್ ಮಾಡೋಕ್ಕೆ ಶುರು ಮಾಡಿದ್ಲು, ಆ್ಯಂಡ್ ಹಿ ಬೌನ್ಸ್ಡ್ ಬ್ಯಾಕ್ ಆಫ್ಟರ್ 3 to 4 months. ಅಗೈನ್ ಹಿ ಬಿಕೇಮ್ ಫಸ್ಟ್ ಟು ದಿ ಕ್ಲಾಸ್. ಹೀಗೆ ಆಯಿತು. ಅವ್ನು 10th ಸ್ಟ್ಯಾಂಡರ್ಡ್ಗೆ ಬಂದ. 10th ಸ್ಟ್ಯಾಂಡರ್ಡ್ಗೆ ಬಂದಮೇಲೆ ಅವ್ನು ಬೇರೆ ಹೋಗಬೇಕಾಗಿ ಬಂತು. ಹೋಗಬೇಕಾದ್ರೆ ಎಲ್ಲರೂ ಒಬ್ಬೊಬ್ಬರು ಒಂದು ಗಿಫ್ಟ್ ಕೊಡ್ತಾರೆ ಟೀಚರ್ಗೆ, ನಾರ್ಮಲಿ ಒಂದು ಪೆನ್ನು, ಒಂದು ರೋಸು, ಈ ಥರ. ಆ ಹುಡುಗ ಒಂದು ಪೇಪರಲ್ಲಿ, ಒಂದು ಓಲ್ಡ್ ನ್ಯೂಸ್ ಪೇಪರಲ್ಲಿ ಒಂದು ಏನೋ ಸುತ್ಕೊಂಬಂದು ಆ ಟೀಚರ್ಗೆ ಕೊಟ್ಟನಂತೆ. ಅವ್ರಿಗೆ ಗೊತ್ತಾಯ್ತು ಎಲ್ರದ್ದು ಗಿಫ್ಟ್ ಬಾಕ್ಸ್ ನ್ಯೂ ಇತ್ತು, ಇದು ಮೋಸ್ಟ್ಲಿ ಟೆಡ್ಡಿದೇ ಇರಬೇಕು ಅಂತ ತೆಗೆದು ನೋಡಿದ್ರಂತೆ. ಅದರಲ್ಲಿ ಅವನ ತಾಯಿ ಹಾಕ್ಕೊಳ್ತಕ್ಕಂಥ ಬ್ರೇಸ್ಲೆಟ್, ಬಳೆ, ಅದನ್ನು ಕೊಟ್ಟಿದ್ದಂತೆ. ಅದರಲ್ಲಿ ಬರೆದಿದ್ದಂತೆ ಟು ಮೈ ಮಾಮ್ ಅಂತ. ಅಂದರೆ ಆ ಟೀಚರ್ನ ಅವನ ತಾಯಿ ಅಂತ ಕನ್ಸಿಡರ್ ಮಾಡ್ದ. ಇದೆಲ್ಲ ಆಯಿತು. ಒಂದು 15-20 ವರ್ಷನೂ ಕಳೀತು, ಎಲ್ಲ ಆಯಿತು. ಒಂದು ದಿವಸ ಇದಕ್ಕೆ ರಿಟೈರ್ ಆಗಿಬಿಟ್ಟಿದ್ಲು, 80 ವರ್ಷ ಆಗಿತ್ತು. ಒಂದು ಇನ್ವಿಟೇಷನ್ ಕಾರ್ಡ್ ಬಂತಂತೆ ಮದುವೆದು, ನೀವು ಬರಲೇಬೇಕು ಇದ್ರದ್ದು ಅಂತ ಹೇಳಿ ಇದು ಮಾಡಿದೆ. ಅದರಲ್ಲಿ ಒಂದು ಏರ್ ಟಿಕೆಟು ಇಟ್ಟಿದ್ದಂತೆ. ಇಟ್ಬಿಟ್ಟು ನೀವು ಮದುವೆಗೆ ಬರಬೇಕು ಅಂತ ಕರೆದಂತೆ. ನೋಡಿದ್ರಂತೆ ಇದು ಯಾವುದೋ ಇನ್ವಿಟೇಷನ್, ಇದು ಯಾರೋ ಡಾಕ್ಟರ್ ಇಸ್ ಗೆಟಿಂಗ್ ಮ್ಯಾರಿಡ್, ವಾಟ್ ಈಸ್ ದಿಸ್ ಅಂತ ಹೇಳ್ಬಿಟ್ಟು ಆಯಿತು. ಸಿನ್ಸ್ ಹಿ ಹ್ಯಾಸ್ ಸೆಂಟ್, ಹೋದ್ರಂತೆ. ಶಿ ಫ್ಲೂ ಟು ದಟ್ ಸಿಟಿ ಆ್ಯಂಡ್ ಶಿ ಅಟೆಂಡೆಡ್ ದಿ ವೆಡ್ಡಿಂಗ್. ಇಳಿತಿದ ತಕ್ಷಣ ಅವರೆಲ್ಲ ಯಾರೋ ಬಂದು ಕರ್ಕೊಂಡು ಹೋಗೋರು, ಕರ್ಕೊಂಬಂದು ಮೊದಲನೇ ಸೀಟಲ್ಲಿ ಒಂದು ಇದೇ ಥರ ಈ ಬೋರ್ಡ್ ಹಾಕಿತ್ತಂತೆ, ಮದರ್ ಅಂತ, ಮೈ ಮದರ್ ಅಂತ ಹಾಕಿದಂತೆ. ಆ ಜಾಗದಲ್ಲಿ ಅವ್ರನ್ನ ಕೂರಿಸಿದ್ರಂತೆ. ದಟ್ ವಾಸ್ ದ ಟೆಡಿ who became later on Dr. Theodore Teddy, a great physicist in England. ಸೊ ಒಂದು ಟೀಚರ್ ಕೈನಲ್ಲಿ ಒಂದು ಹುಡುಗನ ಕೆರಿಯರ್ನ ಹೇಗೆ ಚೇಂಜ್ ಮಾಡ್ಬೋದು ಅನ್ನೋದು ಆ ಟೀಚರ್ ಕೈನಲ್ಲಿದೆ. ಅದು ಆ ಟೀಚರ್ಸ್ಗೆ ಮೈ ಅಪೀಲ್ ಟು ದಿ ಟೀಚರ್ಸ್ ಈಸ್, ಯು ಟೀಚ್, ನಾಟ್ ಓನ್ಲಿ ಟೀಚ್ ದಿ ಸ್ಟೂಡೆಂಟ್ಸ್, ಯು ಟ್ರೀಟ್ ದೆಮ್ ಆ್ಯಸ್ ಯುವರ್ ಓನ್ ಚೈಲ್ಡ್. ದೇ ಆರ್ ಅವರ್ ಫ್ಯೂಚರ್ ಆಫ್ ಅವರ್ ಕಂಟ್ರಿ. ಆಮೇಲೆ ವಿಷನ್ ಇರಬೇಕು. ನಾನೇನೋ ಮಾಡಬೇಕು. ಒಂದ್ಸಲಿ ಸ್ವಾಮಿ ವಿವೇಕಾನಂದರು ಶಿಕಾಗೋಗೆ ಹೋಗ್ಬೇಕಾದ್ರೆ ಶಿಪ್ಪಲ್ಲಿ ಹೋದ್ರು, ನಿಮಗೆಲ್ಲ ಗೊತ್ತಿರೋ ವಿಚಾರ. ಅವರು ಪ್ರತಿ ದಿವಸ ಕೆಳಗಡೆ ಲೋಯರ್ ಡೆಕ್ಕಲ್ಲಿ, 3rd ಕ್ಲಾಸಲ್ಲಿ ಟ್ರಾವೆಲ್ ಮಾಡಿದ್ದವರು, ಕೆಳಗಡೆ ಲೋಯರ್ ಡೆಕ್ಕಲ್ಲಿ ಇದ್ದರಂತೆ ಶಿಪ್ಪಲ್ಲಿ. ದಿನ ಭಜನೆ ಮಾಡಿಸ್ತಾ ಇದ್ದರಂತೆ, ಒಂದು 50 ಜನ ಕೂರಿಸ್ಕೊಂಡು. ಫಸ್ಟ್ ಡೆಕ್ಕಲ್ಲಿ ಒಬ್ಬರು ಜೆಂಟ್ಲ್ಮ್ಯಾನ್ ಇನ್ ಎ ವೆರಿ ಎಲೈಟ್ ಕ್ಲಾಸ್, ಹಿ ವಾಸ್ ವಾಕಿಂಗ್ ಇನ್ ದಿ ಅಪ್ಪರ್ ಡೆಕ್, ಫಸ್ಟ್ ಕ್ಲಾಸ್. ಭಜನೆ ಕೇಳಿಸ್ಬಿಟ್ಟು ಅವ್ರನ್ನ ಯಾರನ್ನ ಕೇಳಿದಂತೆ, ಏನಪ್ಪ ನಡೀತಾ ಇದೆ ಕೆಳಗಡೆ? ದಿನ ನಾನು ಕೇಳ್ತೀನಿ, 3 ದಿವಸದಿಂದ ನೋಡ್ತಾ ಇದ್ದೀನಿ, ಏನೋ ಇಲ್ಲೇನೋ ಸಾಂಗ್ಸ್ ಹೇಳ್ತಾ ಇರೋದಿಲ್ಲ. ಇಲ್ಲ, ಸಾಂಗ್ಸ್ ಅಲ್ಲ ಸರ್, ಇಟ್ ಈಸ್ ಭಜನ್ಸ್ ವಿಚ್ ಈಸ್ ಬೀಂಗ್ ಸಂಗ್. ದೇರ್ ಇಸ್ ಒನ್ ಇಂಡಿಯನ್ ಸ್ವಾಮೀಜಿ ಹೂ ಇಸ್ ಟ್ರಾವೆಲಿಂಗ್ ಅಂತ ಹೇಳಿದ್ರಂತೆ. ಸೊ ಐ ವಾಂಟ್ ಟು ಮೀಟ್ ಹಿಮ್ ಅಂತಂದ್ರೆ. ಸೊ ಇವ್ರು ಕರ್ಕೊಂಬರ್ತೀನಿ ಅವನಂತ. ಇಲ್ಲ ಇಲ್ಲ, ಬೇಡ ಬೇಡ, ಸ್ವಾಮೀಜಿ ಅಂತ ನಾನೇ ಹೋಗ್ತೀನಿ ಅಂದ್ಬಿಟ್ಟು ಅವ್ರು ಕೆಳಗೆ ಇಳಿದು ಬಂದ್ರಂತೆ. ಕೆಳಗೆ ಇಳಿದು ಬಂದಾಗ ಅವ್ರು ಹೇಳಿದಂತೆ, ಹೂ ಆರ್ ಯು ಅಂತ ಹೇಳಿದೆ. ಅವ್ರು ಹೇಳಿದಂತೆ, ಐ ಆಮ್ ವಿವೇಕಾನಂದ, ಕಮಿಂಗ್ ಫ್ರಮ್ ಬೆಂಗಾಲ್. ಐ ಆಮ್ ಗೋಯಿಂಗ್ ಟು ಶಿಕಾಗೋ ಟು ಡೆಲಿವರ್ ಎ ಲೆಕ್ಚರ್ ಆ್ಯಂಡ್ ಐ ಹ್ಯಾವ್ ಬೀನ್ ಸ್ಪಾನ್ಸರ್ಡ್ ಬೈ ದಿ ಮೈಸೂರು ಮಹಾರಾಜ ಹೂ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಮೀ. ನೋಬಡಿ ಗೇವ್ ಮನಿ, ಹೀ ಸೆಡ್ ಯು ಗೋ ಅಂತ ಹೇಳಿ ಮೈಸೂರು ಮಹಾರಾಜ ಕೊಟ್ಟರು. ನೀವು ಯಾರು ಅಂತ ಕೇಳಿದಂತೆ. ಅವ್ರು ಹೇಳಿದಂತೆ, ನಾನೇ ಜಮ್ಶೆಡ್ಜಿ ಟಾಟಾ. ಭಾಳ ಸಂತೋಷ, ನೀವು ಯಾತಕ್ಕೆ ಶಿಪ್ಪಲ್ಲಿ ಹೋಗ್ತಾ ಇದ್ದೀರಾ ಅಂತ. ಇಲ್ಲ ಇಲ್ಲ, ಐ ಆಮ್ ಕ್ಯಾರಿಯಿಂಗ್ ವಿತ್ ಮೀ ಸರ್ಟನ್ ಐರನ್ ಓರ್ ಮೆಟೀರಿಯಲ್. ಕೆಲವು ಮಣ್ಣನ್ನು ತೊಗೊಂಡಿದ್ದೀನಿ ಇಂಡಿಯಾದಿಂದ, ಡಿಫ್ರೆಂಟ್ ಪಾರ್ಟ್ಸು. ನಮ್ಮಲ್ಲಿ ಟೆಸ್ಟಿಂಗ್ ಮಾಡೋದಕ್ಕೆ ಲ್ಯಾಬ್ಸ್ ಇಲ್ಲ. ಯುರೋಪ್ ಆ್ಯಂಡ್ UK ಆ್ಯಂಡ್ USA ನಾನು ಮಾಡಿಸ್ಬೇಕು ಅಂತ ಇದನ್ನು ನನ್ನ ಜೊತೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಟೀಮು ಬಂದಿದ್ದಾರೆ. ಅವಾಗ ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಡು ಯು ಥಿಂಕ್ if at all this soil contains iron content, the other country people, lab technicians would certify that there is iron ore or whatever minerals it contains. Do you think they will not allow India to become economically powerful?
ಮತ್ತು ಏನು ಮಾಡುವಂತೀಯ, ನಮ್ಮ ದೇಶದಲ್ಲಿ ಇಲ್ಲ ಅಂತ. ಯು ಆರ್ ಟಾಟಾ, ನಿಮ್ಮ ಹತ್ರ ದುಡ್ಡಿದೆ, ಯು ಸ್ಟಾರ್ಟ್ ಯುವರ್ ಓನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ ಅಂತ. ಅದೆಲ್ಲ ಎಲ್ಲಿ, ನಾನು ಐ ಎಮ್ ಎ ಬಿಸ್ನೆಸ್ ಮ್ಯಾನ್ ಅಂತ. ಇಲ್ಲ, ಈ ಥರ ಮೈಸೂರು ಮಹಾರಾಜರು ಇದ್ದಾರೆ, ಅವರು ನೀವು ಅಪ್ರೋಚ್ ಮಾಡಿ ಅವ್ರು ಜಾಗ ಕೊಡ್ತಾರೆ, ನಿಮ್ಮದೇ ಒಂದು ಇನ್ಸ್ಟಿಟ್ಯೂಟ್ ಶುರು ಮಾಡಿ ಅಂತ ಹೇಳಿದ್ರು. ಸೊ ಇಟ್ ಈಸ್ ಹೌ ಟಾಟಾ ಮೆಟ್ ಮೈಸೂರು ಮಹಾರಾಜ, and he gave 450 acres of land in Bangalore, which is Tata Institute. Later on, now it is called Indian Institute of Science. This is vision. ಒಂದು ವಿಷನ್ ಇಟ್ಕೊಂಡು ನೀವು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಯು ಶುಡ್ ಆಲ್ವೇಸ್ ಹ್ಯಾವ್ ಇನ್ ಯುವರ್ ಮೈಂಡ್ ದಟ್ ಯು ಕ್ಯಾನ್, ಯು ಕಾಂಟ್ ಅಂತ ನಿಮ್ಮ ಮನಸ್ಸಲ್ಲಿ ಬರಬಾರ್ದು ಮಕ್ಕಳುಗಳಿಗೆ, ಯಾರಿಗೆ ಒಬ್ಬ ಪ್ರಜೆಗಾಗಲಿ. ಒಂದೇ ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮದನ್ ಮೋಹನ್ ಮಾಳವೀಯ ತಮಗೆಲ್ಲ ಗೊತ್ತೇ ಇದೆ. ಹೀ ಸ್ಟಾರ್ಟೆಡ್ ಹಿಂದೂ ಬನಾರಸ್ ಯೂನಿವರ್ಸಿಟಿ. ಅವರು ಥ್ರೂಔಟ್ ಇಂಡಿಯಾ ಟ್ರಾವೆಲ್ ಮಾಡಿದ್ರಂತೆ, ನನಗೆ ಕಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡಿ ಒಂದು ಯೂನಿವರ್ಸಿಟಿ ಶುರು ಮಾಡಬೇಕು ಅಂತ. ಅವಾಗ ಅಪ್ರೋಚ್ ಮಾಡಿದಾಗ ಅವ್ರು ಕೇಳಿದ್ರಂತೆ, ಇಲ್ಲಿ ಹೈದರಾಬಾದಿಗೆ ಬಂದಾಗ ಯಾರೋ ಅವ್ರಿಗೆ ಅವನು ನವಾಬು ಅವ್ರ ಸ್ಯಾಂಡಲ್ಸ್ನ ತೆಗೆದು ಬಿಸಾಕ್ಬಿಟ್ರಂತೆ. ಅದನ್ನು ತೊಗೊಂಡೋಗಿ ಅದನ್ನು ಆಕ್ಷನ್ ಮಾಡಿ ಈ ಕನ್ವರ್ಟೆಡ್ ಅವ್ರಿಗೇನಾಗಿರ್ತಕ್ಕಂಥ ಅವಮಾನ, ಈ ಕನ್ವರ್ಟೆಡ್ ಇಟ್ ಎನ್ ಆಪರ್ಚುನಿಟಿ ಆ್ಯಂಡ್ ಸಾ ಟು ಇಟ್ ದಟ್ he opened a Hindu Banaras University. So you please have vision, and I congratulate the institution. ಈಗ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಅನಿಸುತ್ತೆ, ಅದಕ್ಕೋಸ್ಕರ ನನ್ನ ಮಾತಿಗೆ ವಿರಾಮ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. I congratulate the organizers for inviting me, and you have taken great initiatives. ಫಾರ್ ಎಕ್ಸಾಂಪಲ್ ಅಕ್ಷರಾಭ್ಯಾಸ ಅಂತ ನಮ್ಮ ಪೂರ್ವಾಶ್ರಮ, ಅಂದರೆ ನಾನು ಲಾಯರ್ ಆಗಿದ್ದಾಗ ನಾವೆಲ್ಲ ಒಂದು ಕಾರ್ಯಕ್ರಮ ಶುರು ಮಾಡಿದ್ದು. ಶ್ರೀಹರಿ ಅಂತ ಇಲ್ಲಿದ್ದರು, ಈಗೆಲ್ಲ ಹೊರಗಡೆ ಹೋದರು ಅನ್ಸುತ್ತವರು. ನಾವೆಲ್ಲ ಶುರು ಮಾಡಿದ್ದು 10 ವರ್ಷ ನಡೆಸಿದ್ವು ಬೆಂಗಳೂರಲ್ಲಿ. ಪ್ರತಿ ವರ್ಷ 50 ಜನ ಬಡ ಮಕ್ಕಳನ್ನ ಕರ್ಕೊಂಬಂದು ಅವ್ರನ್ನ ಅಕ್ಷರಾಭ್ಯಾಸ ಮಾಡಿಸಿ ಅವ್ರನ್ನ ಸ್ಕೂಲ್ಗೆ ಅಡ್ಮಿಟ್ ಮಾಡಿ ವಿ ವರ್ ಸ್ಪಾನ್ಸರಿಂಗ್. ನಾನೊಂದು 3 ಜನ ನೋಡ್ಕೊಳ್ತಿದ್ದೆ, ಶ್ರೀಹರಿ ಅವರು 4 ಜನ ನೋಡ್ಕೊಳ್ತಿದ್ರು. ಈ ಥರ ಅದರಲ್ಲಿ ಐ ವಾಸ್ ಟೋಲ್ಡ್ ಒಂದು 47 ಜನ ನಾವು ದೇ ಬಿಕಮ್ ಇಂಜಿನಿಯರ್ಸ್ ಆ್ಯಂಡ್ ಡೆಂಟಿಸ್ಟ್. ಸೊ ನಮ್ಗೆ ಅದಕ್ಕಿಂತ ಇನ್ನೊಂದು ಸಂತೋಷ ಇನ್ನೇನಿಲ್ಲ. ಇದೇ ಥರ ಇನಿಷಿಯೇಟಿವ್ಸ್ನ ನೀವು ತೊಗೋತಾ ಇದ್ದೀರಾ. ಈಗಿನ ಕಾಲದಲ್ಲಿ ಈ ಡ್ರಗ್ಸ್ದು ಮೆನೇಜ್ ಬೇರೆ ಒಂದಿದೆ. ದಯವಿಟ್ಟು ಕೀಪ್ ಎ ವಾಚ್ ಆನ್ ಯುವರ್ ಚಿಲ್ಡ್ರನ್, ಆ್ಯಂಡ್ ಮೈ ಅಪೀಲ್ ಟು ದಿ ಚಿಲ್ಡ್ರನ್ ಆಲ್ಸೋ ಟು ಕೀಪ್ ಅವೇ ಫ್ರಮ್ ಡ್ರಗ್ಸ್. ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನೌ ಮೊಬೈಲ್ ಫೋನ್. ದಯವಿಟ್ಟು ಮಕ್ಕಳುಗಳಿಗೆ ಮೊಬೈಲ್ ಫೋನ್ ಕೊಡೋದನ್ನು ಅಟ್ಲೀಸ್ಟ್ ಟಿಲ್ 10th ಸ್ಟ್ಯಾಂಡರ್ಡ್, ಕಾಲೇಜಿಗೆ ಬಂದಾಗ ನೋಡ್ಕೊಳ್ಳೋಣ. ಮೊನ್ನೆ ಯಾರೋ ಒಂದು ನೋಡಿದೆ, ನಾನು ಒಂದು ಮದುವೆಯಲ್ಲಿ 1.5 ವರ್ಷದ ಮಗುಗೆ ಊಟ ಕಲಿಸ್ಕೊಂಬಂದ್ರು ತಾಯಿ. ಕಲಿಸ್ಕೊಂಬಂದು 1 ನಿಮಿಷ ಅಂದ್ಬಿಟ್ಟು ತೆಗೆದಿದ್ದೆ, ಮೊಬೈಲ್ ಕೊಟ್ಬಿಟ್ಟು ತಿನ್ಸೋಕ್ಕೆ ಶುರು ಮಾಡಿದ್ರು. ಆ ಮೊಬೈಲ್ ಇಟ್ಕೊಂಡು ಅದು ನೋಡ್ತಾ ಇತ್ತು. ಸೊ ಅದು ಇಟ್ ಈಸ್ ಎ ಗ್ರೇಟ್ ಡಿಸ್ಅಡ್ವಾಂಟೇಜ್ ಟು ದಿ ಮೈಂಡ್ ಆಫ್ ದಿ ಚಿಲ್ಡ್ರನ್. ಇಟ್ ಎಫೆಕ್ಟ್ಸ್ ದೇರ್ ಬ್ರೈನ್. ದಯವಿಟ್ಟು ಅದನ್ನು ಮಾಡಬೇಡಿ. ಇನ್ಫ್ಯಾಕ್ಟ್ ನಾನೇನೆ ಈ 1.5 ತಿಂಗಳ ಹಿಂದೆ ಶುರು ಮಾಡಿಕೊಂಡೆ. ಪ್ರತಿ ಗುರುವಾರ ಫ್ರಮ್ 2 PM ಟಿಲ್ ನೆಕ್ಸ್ಟ್ ಡೇ ಮಾರ್ನಿಂಗ್ 6 AM ಐ ವಿಲ್ ಸ್ವಿಚ್ ಆಫ್ ಮೈ ಮೊಬೈಲ್ ಫೋನ್ಸ್. ಐ ವಿಲ್ ನಾಟ್ ಯೂಸ್ ಇಟ್. ಏನಾಗುತ್ತೆ? ಏನೂ ಆಗಲ್ಲ, ಪ್ರಪಂಚ ಮುಳುಗೋಗಲ್ಲ. ದಯವಿಟ್ಟು ಫೋನ್ನ ನೀವೇ ಶುರು ಮಾಡಿ. ಯು ಬಿ ದಿ ಬಿಗಿನರ್, ಚಿಲ್ಡ್ರನ್ ವಿಲ್ ಆಟೋಮೆಟಿಕಲಿ ಫಾಲೋ ಯು. ವಿತ್ ದೀಸ್ ವರ್ಡ್ಸ್ ಐ ಟೇಕ್ ಲೀವ್ ಆಫ್ ಯು, ಆ್ಯಂಡ್ ಐ ವಿಶ್ this institution goes to the greater heights and be a model in the entire Karnataka state and also in the country. And ಇದೇ ಥರ ತಾವುಗಳೆಲ್ಲರೂ ಇಂಥ ಒಂದು ಇನ್ಸ್ಟಿಟ್ಯೂಷನ್ನ ಬೆಳೆಯೋದಕ್ಕೆ ಕಾರಣ ಆಗಿದ್ದೀರಾ. ಇದೇ ಥರ ತಮ್ಮ ಸಹಕಾರನ ಕೊಡ್ತಾ ಇರಿ. ಇಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಭಾಭ್ಯ ಸಭಾಪತಿಭ್ಯಶ್ಚವೋ ನಮೋ ನಮಃ. We are so happy to present this special portrait to our chief guest. This artwork, made with rice grains, was created entirely by us, the students of Sri Sharda Public School. Each grain has the school's name, our chief guest's name, and India engraved on it. This project took us about 350 hours to complete and was a part of a workshop held right here at our school. We want to thank Venkatesh sir for guiding us and helping us make this unique artwork possible. We are incredibly proud to present this portrait to our chief guest today.
And now we have the special honor of presenting a sketch of today's chief guest, Justice Aravind Kumar sir. This beautiful piece was crafted by our very own art teacher, Keshav sir. Let's show our appreciation with a big round of applause for Keshav sir and his remarkable work.